ಯಾವ ನಿಜನ ಹೊರಗಡೆ ಹೇಳ್ಬಾರ್ದು ಅಂತ ಅಭಿ ಅಪರಾಧನ ಒಪ್ಕೊಂಡ್ನೋ ಆ ನಿಜ ನಿನಗೆ ಗೊತ್ತಾ ಶಶಿ? ಅಷ್ಟಕ್ಕೂ ಈ ಇಬ್ರು ನಿಮ್ಮಿಬ್ರನ್ನ ಯಾಕೆ ಮದ್ವೆ ಮಾಡ್ಕೊಂಡ್ರು ಅಂತ ಗೊತ್ತಾ? ಇವಾಗ ಯಾಕೆ ಮೇಡಮ್ ಅದನ್ನೆಲ್ಲ ಹೇಳ್ತಾ ಇದ್ದೀರಾ? ಏಯ್, ಆ ನಿಜ ಏನು ಅಂತ ನಿನಗೆ ಗೊತ್ತಿಲ್ವಾ ಕೇಶವ? ನಿನ್ ಮನಸ್ಸಾಕ್ಷಿನ ಕೇಳು. ಎಸ್, ನಾನು ಕ್ರಿಮಿನಲ್. ನಾನ್ ದ್ವೇಷ ಪ್ರತೀಕಾರಕ್ಕೋಸ್ಕರ ಮಾಡಬಾರ್ದನ್ನ ಎಷ್ಟೋ ಮಾಡಿದ್ದೀನಿ. ಆದ್ರೆ ನನಗಿಂತ ದೊಡ್ಡ ಕ್ರಿಮಿನಲ್ಸ್ ಇವರು. ಅತಿ ಭಯಂಕರವಾದ ನಿಜನ ನಿಮ್ ಹತ್ರ ಮುಚ್ಚಿಟ್ಟಿದ್ದಾರೆ. ನಿಮ್ ಜೀವನದ ಜೊತೆ ಆಟ ಆಡ್ತಿದ್ದಾರೆ. ಅದೇನು ಅಂತ ತಿಳ್ಕೊಳ್ಳಿ. ಮೊದ್ಲು ಶಶಿನ ಮದ್ವೆ ಮಾಡ್ಕೊಳಲ್ಲ ಅಂದ ಅಭಿ. ಆಮೇಲೆ ಯಾಕೆ ತಾಳಿ ಕಟ್ಟಿದ್ನೋ, ದಿವ್ಯಾ ಯಾಕೆ ಕಟ್ಟಿಸ್ಕೊಂಡ್ಲೋ, ಇವಾಗ ಗುಡಿ ಗೋಪುರ ಯಾಕೆ ತಿರುಗ್ತಿದಾರೋ, ಹಾವು ಎತ್ತು ಯಾಕೆ ಹಿಂದೆ ಬೀಳ್ತಿದ್ಯೋ, ಆ ಮನೇಲಿ ಸತ್ತಿರೋರ್ ಫೋಟೋ ಯಾಕಿದ್ಯೋ, ಎಲ್ಲ ಎಲ್ಲ ತಿಳ್ಕೊಳ್ಳಿ. ಅವಾಗ ಹ್ಯಾಪಿ ಆಗಿರ್ತಿರೋ ಅಳ್ತಿರೋ ನೋಡ್ತೀನಿ. ಭಾವ, ಇವಳು ನಮ್ಮ ಮಧ್ಯೆ ತಂದಿಡ್ಬೇಕು ಅಂತ ನೋಡ್ತಿದ್ದಾಳೆ. ನಡೀರಿ ಹೋಗೋಣ. ನಿಜ ಹೇಳಿದ್ರೆ ಜಗಳನೇ ಆಗತ್ತೆ ಕಣೋ ಅಭಿರಾಮ್. ನೀವು ಬನ್ನಿ ಸರ್, ನಡೀರಿ ಶಶಿ ಅಮ್ಮ. ಇನ್ನೂ ಇಲ್ಲ ಇದ್ರೆ ಇವ್ರು ಇಲ್ದೇ ಇರೋದನ್ನೆಲ್ಲ ಹೇಳ್ತಾರೆ. ಯಾಕೋ ಟೆನ್ಷನ್ನು? ತಿಳ್ಕೋಬೇಕಾಗಿರೋದನ್ನ ತಿಳ್ಕೋಬೇಕು ಅಲ್ವಾ? ಯಾವತ್ತಿಗಾದ್ರೂ ಗೊತ್ತಾಗ್ಬೇಕು ಅಲ್ವಾ? ನನಗಿಲ್ದೇ ಇರೋ ಮನಃಶಾಂತಿ ನಿಮಗ್ ಹೇಗಿರುತ್ತೋ ನೋಡ್ತೀನಿ. ಮನುಷ್ಯರಿಗೆ ಮನಸ್ಸಾಕ್ಷಿ ಅನ್ನೋದಿರತ್ತೆ ಚಿಕ್ಕಮ್ಮ, ಮೃಗಗಳಿಗೆ ಮನಸ್ಸಾಕ್ಷಿ ಇರಲ್ಲ. ಇನ್ಸ್ಪೆಕ್ಟರ್, ಇವ್ರನ್ನ ಕರ್ಕೊಂಡು ಹೋಗಿ. ಮೇಡಮ್ ನಡೀರಿ. ನಾನು ಫೀನಿಕ್ಸ್ ಪಕ್ಷಿ ಅಂತವಳು. ನನಗೆ ಸಾವಿಲ್ಲ. ಮತ್ತೆ ಬರ್ತೀನಿ, ಮತ್ತೆ ಮತ್ತೆ ಬರ್ತೀನಿ. ವೆಯ್ಟ್ ಫಾರ್ ಮೀ. ದಿವ್ಯಾ, ಹೇಳಿ ಅಜ್ಜಿ, ನೀವು ಹೇಳೋದೇ ಕರೆಕ್ಟ್. ಹೇಳ್ತೀನಿ. ಇದು ಸೂರ್ಯವಂಶದ ಕುಟುಂಬ. ತುಂಬಾ ವರ್ಷಗಳ ಹಿಂದೆ ಜಮೀನ್ದಾರ್ ಆಗಿದ್ ವಂಶ. ತಲೆಮಾರುಗಳಿಂದ ದ್ವೇಷ ಇಲ್ದೇ ಇದ್ದಿದಂತ ವಂಶ. ಅಂತ ವಂಶಕ್ಕೆ 5 ತಲೆಮಾರುಗಳಿಂದ ಒಂದು ಕಳಂಕ ಅಂಟಿಕೊಂಡಿದೆ. ನಾನು ಅನುಭವಿಸ್ತಾ ಇರೋ ಸತಿ ವಿಯೋಗನ ನೀನು ಅನುಭವಿಸ್ತೀಯ. ನಿಮ್ಮ ಎಲ್ಲ ತಲೆಮಾರಿಗೂ ಈ ಶೋಕ ವಂಶ ಪರಂಪರೆಯಾಗಲಿ. ಇದೇ ನನ್ನ ಶಾಪ.
ಹಾಗೆ ಈ ವಂಶಕ್ಕೆ ಶಾಪ ಶುರು ಆಯ್ತು. ಆ ಶಾಪಕ್ಕೆ ಒಂದೊಂದು ತಲೆಮಾರಲು ದೊಡ್ಡ ಸೊಸೆ ಬಲಿ ಆಗ್ತಿದ್ದಾಳೆ. ಆ ಗೋಡೆ ಮೇಲಿರೋ ಫೋಟೋಗಳು ಅವ್ರದ್ದೇನೆ. ಕೊನೆಗೆ ದಿವ್ಯಾ ಅಭಿಯವರಮ್ಮ ಗಂಗಾ ಕೂಡ ಶಾಪಕ್ಕೆ ಬಲಿಯಾದ್ಲು. ಇಲ್ಲಿವರೆಗೂ ಆ ಶಾಪ ನಿಂತೇ ಇಲ್ಲ. ಸೊಸೆಯಂದ್ರು ಬಲಿ ಆಗ್ತಾನೆ ಇದ್ದಾರೆ. ಶಾಪನ ತಡಿಬೇಕಂತ ಎಷ್ಟೊಂದು ಪ್ರಯತ್ನ ಪಟ್ವಿ, ಆದ್ರೆ ಸಾಧ್ಯ ಆಗ್ಲಿಲ್ಲ. ಇದೇನಪ್ಪ ನಾವು ಮುಚ್ಚಿಟ್ಟಿದ್ ನಿಜ.